ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಜನಾಕ್ರೋಶ. ಒಳ ಮೀಸಲಾತಿಯನ್ನ ಸರ್ಕಾರವು ಜಾರಿಗೆ ಮಾಡದೆ ವಿಳಂಬ ನೀತಿಯನ್ನ ಅನುಸರಿಸ್ತಾ ಇರುವುದನ್ನು ಖಂಡಿಸಿ ಮಾದಿಗ ಜಾತಿ ಉಪಜಾತಿ ಸಂಘಟನೆಗಳ ಜಿಲ್ಲಾ ಒಕ್ಕೂಟ ನವನಗರದ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಿತು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಆಗ್ರಹಿಸಿ ಜನಾಕ್ರೋಶ ಪ್ರತಿಭಟನೆಯ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಒಳ ಮೀಸಲಾತಿ ನೀಡುವಂತೆ ಆಯಾ ರಾಜ್ಯಗಳಿಗೆ ಸಂಪೂರ್ಣ ಅಧಿಕಾರವಿದೆ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ಆಗಸ್ಟ್ 1ಕ್ಕೆ 1 ವರ್ಷ ಕಳೆದರೂ ಕೂಡ ರಾಜ್ಯ ಸರ್ಕಾರ ಸುಪ್ರೀಂ ತೀರ್ಪು ಆಧರಿಸಿ ರಾಜ್ಯ ಸರ್ಕಾರವು 101 ಎಸ್ಸಿ ಜಾತಿಗಳಿಗೆ ಈಗಾಗಲೇ ಒಳ ಮೀಸಲಾತಿ ಕಲ್ಪಿಸಲು ಶಿಫಾರಸು ಮಾಡಿರುವ ಮಾಧುಸ್ವಾಮಿ ಉಪಸಮಿತಿ ಶಿಫಾರಸ್ನಂತೆ ಒಳ ಮೀಸಲು ಜಾರಿಗೊಳಿಸಬೇಕಿತ್ತು. ಆದರೆ ಕಾಲಹರಣ ಮಾಡುವ ಉದ್ದೇಶದಿಂದ ಪರಿಶಿಷ್ಟರಿಗೆ ಸಾಮಾಜಿಕ ನ್ಯಾಯಕ್ಕಾಗಿ ನಿರಂತರವಾಗಿರುವ ಹೋರಾಟವನ್ನು ಹತ್ತಿಕ್ಕಲು ಮತ್ತೊಂದು ಆಯೋಗ ನೇಮಿಸಿಕೊಂಡಿದ್ರು ಸರಿಯಾದ ಮಾಹಿತಿಯನ್ನು ಸರ್ಕಾರವು ನೀಡದೆ ಅಸಹಕಾರದಿಂದಲೇ ಇದೆ. ಬರುವ ಆಗಸ್ಟ್ನಲ್ಲಿ ಆರಂಭವಾಗುವ ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿಯಾಗಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಮಾಜಿ ಡಿಸಿಎಂ ಸಂಸದ ಗೋವಿಂದ ಎಂ ಕಾರಜೋಳರವರು ಆಗಮಿಸಿ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಗೌರವ ಸಲ್ಲಿಸಿ ಹೋರಾಟಕ್ಕೆ ಚಾಲನೆ ನೀಡಿದರು. ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಮಾದಿಗ ಜಾತಿ ಉಪಜಾತಿ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಮುತ್ತಣ್ಣ ಬೆಣ್ಣೂರು, ಶಿವಾನಂದ ಟವಳಿ, ಯಲ್ಲಪ್ಪ ಬೆಂಡಿಗೇರಿ, ಯಲ್ಲಪ್ಪ ನಾರಾಯಣಿ, ಹನುಮಂತ ಚಿಮ್ಮಲ್ಗಿ, ಧರ್ಮಣ್ಣ ಸಂಕೆನ್ನವರ್, ಸತ್ಯಪ್ಪ ದಳವಾಯಿ, ಸಿದ್ದು ಮಾದರ್, ಸಿದ್ದು ದೊಡ್ಡಮನಿ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ನೀಲೇಶ್ ಜಗಜಂಪಿ, ಹಲೋ ಹುಕ್ಕೇರಿ ನ್ಯೂಸ್, ಬಾಗಲಕೋಟೆ. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಸಮುದಾಯದ ಸಮಸ್ತ ಜನರು ಈ ಮೂಲಕ ತಮ್ಮ ಗಮನಕ್ಕೆ ಓದ್ತಾ ಇದ್ದೀನಿ. ಎಲ್ಲರೂ ಶಾಂತ ರೀತಿಯಿಂದ ಇರಬೇಕು. ಮಾನ್ಯ ಮುಖ್ಯಮಂತ್ರಿಗಳು, ವಿಧಾನಸೌಧ, ಕರ್ನಾಟಕ ಸರ್ಕಾರ, ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳು, ಬಾಗಲಕೋಟ್ ಇವರ ಮುಖಾಂತರ ಮಾನ್ಯರೇ, ವಿಷಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ಕೊಡಿಸಿ 13 ಕೋಟಿ ರೂಪಾಯಿ 14 ಕೋಟಿ ರೂಪಾಯಿ ನಮಗೆ ಅನುದಾನ ಬೇಕು. ಸ್ವಾಮಿ ಹೋಗಿ ಹೇಳಿದಾಗ 13 ಕೋಟಿ ರೂಪಾಯಿ ಒಂದೇ ದಿನ ಬಿಡುಗಡೆ ಮಾಡಿದರು. ಅದರಿಂದ ಸದಾಶಿವ ವರದಿ ಜಾರಿ ಆಯಿತು. ನಮ್ಮ ಸರ್ಕಾರದಾಗ 2008ರಿಂದ 13ರಲ್ಲಿ ನಮಗೆ ಬಹುಮತ ಇಲ್ಲದ ಸರ್ಕಾರ, ಹೀಗಾಗಿ ಒಪ್ಪಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಕಸ್ಮಾತ್ ನಾವು ಒಪ್ತೀವತ್ತು ಅದನ್ನು ಕ್ಯಾಬಿನೆಟ್ಟಿಗೆ ತಂದ್ರೆ ನಮ್ಮಲ್ಲೇನು ಹೊರಗಡೆಯಿಂದ ಬೆಂಬಲ ಮಾಡಿದಂಥವ್ರು ಇದ್ದರು, ಇಂಡಿಪೆಂಡೆಂಟ್ ಗೆದ್ದವರು. ನಿಮ್ಮ ಸರ್ಕಾರ ವೋಟ್ ಬ್ಯಾಂಕ್ ರಾಜಕಾರಣ ಅಲ್ಲ, ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ, ಸಾಮಾಜಿಕ ನ್ಯಾಯಕ್ಕಾಗಿ SC/ST ರಿಸರ್ವೇಶನ್, ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇರೆಯವರ ಮಲಮೂತ್ರಗಳನ್ನು ಕೈಯಿಂದ ಸ್ವಚ್ಛ ಮಾಡಿ ತಲೆ ಮೇಲೆ ಹೊತ್ತು ಮಲಪುರು ಪದ್ಧತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೋ, ಯಾರು ರಸ್ತೆ ಬದಿ ಕೂತು ಚಪ್ಪಲಿ ಹೊಲಿದು ಬೂಟ್ ಪಾಲಿಶ್ ಮಾಡಿ ಮಳೆ ಚಳಿ ಒಳಗೆ ನೊಂದು ಬೆಂದಿದ್ದಾರೋ, ಯಾರು ದಿನನಿತ್ಯ ಗಟರ್ಗಳನ್ನು ಸ್ವಚ್ಛ ಮಾಡಿ ಜೀವನ ಮಾಡ್ತಾ ಇದ್ದಾರೋ, ಯಾರು ನಮ್ಮ ತಾಯಂದಿರು ಅಕ್ಕ ತಂಗಿಯರು ದೇವದಾಸಿಯರಾಗಿ ಹೊಟ್ಟೆಪಾಡಿಗಾಗಿ ಮೈ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದಾರೋ, ಯಾರು ಬೆಳಿಗ್ಗೆ ಎದ್ದರೆ ಬಾಣಂತಿ ಇದ್ದರೂ ಕೂಡ ಬಿಟ್ಟು ಬಂದು ರಸ್ತೆ ಸ್ವಚ್ಛ ಮಾಡ್ತಾರೋ, ಕಸ ಗುಡಿಸ್ತಾರೋ, ನಾಯಿ ನರಿ ಮಲಮೂತ್ರ ವಿಸರ್ಜನೆ ಮಾಡಿದ್ರೂ ಕೂಡ ಅದನ್ನು ಕೈಯಿಂದ ಸ್ವಚ್ಛ ಮಾಡ್ತಕ್ಕಂಥ ಜನಾಂಗವನ್ನು ಮೇಲೆತ್ತಬೇಕು ಅನ್ನೋ ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮಗೆ ಮೀಸಲಾತಿ ಆದೇಶವನ್ನು ಪಡ್ಕೊಂಡ್ರು 1950ರಲ್ಲಿ. ಅಂದು ಕೇವಲ 6 ಜಾತಿಗಳು SCಯಲ್ಲಿದ್ದವು, ಕೇವಲ 6 ಜಾತಿಗಳು STಯಲ್ಲಿದ್ದವು. 15%, 3%, 18% ಮೀಸಲಾತಿ ವ್ಯವಸ್ಥೆಯನ್ನು ಸಂವಿಧಾನಾತ್ಮಕವಾಗಿ ನಮಗೆ ಜಾರಿಗೆ ತಂದರು, ಕೊಟ್ಟರು. ಆದರೆ ಸ್ವಾತಂತ್ರ್ಯ ನಂತರ ಆಡಳಿತ ಮಾಡಿದಂಥವ್ರು ಅನೇಕ ಜಾತಿಗಳನ್ನು SC/ST ಪಟ್ಟಿಗೆ ಸೇರ್ಪಡೆ ಮಾಡಿದರು.
ನಾವು ಎಲ್ಲರನ್ನೂ ಒಪ್ಪಿಕೊಂಡ್ವಿ. ಎಲ್ಲರೂ ದಲಿತರು, ಹಿಂದುಳಿದವರು, ಬಡವರಿದ್ದಾರ, ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆ ಬರಬೇಕು, ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ಲರನ್ನೂ ಒಪ್ಪಿಕೊಂಡ್ವಿ. ಆದರೆ ಎಲ್ಲರನ್ನೂ ಪೈಪೋಟಿ ಮಾಡುವಂಥ ಶಕ್ತಿ ಅಸ್ಪೃಶ್ಯ ಜನಾಂಗದವ್ರಿಗೆಲ್ಲ. ಹೀಗಾಗಿ ಕಳೆದ 40 ವರ್ಷಗಳಿಂದ ಮೀಸಲಾತಿ ವಂಚಿತರಾಗಿದ್ದಂಥವರು ಇವತ್ತು ದಲಿತರು. ಹಣ ಇಲ್ಲ ಅನ್ನೋ ಒಂದು ಆರೋಪ ಇದೆ. ಇಂತಹ ಅವಧಿಯಲ್ಲಿನೇ ಹಣ ಬರ್ತಲ್ಲ ಅಂತ ಶಾಸಕರು ಎಲ್ಲರೂ ಹೇಳ್ತಾರೆ. ಆದರೆ ತಮಗೆ ಬಂದಂಥ 2 ಕೋಟಿ ಹಣವನ್ನು ಏನಿರ್ತಾರೆ ಅದನ್ನು ಕೂಡ ಸಂಪೂರ್ಣವಾಗಿ ಬಳಸ್ತೇನೆ ಹಾಗೆ ಬಿಟ್ಟಿರುವಂಥದ್ದು. ಬಾಗಲಕೋಟೆ ಜಿಲ್ಲೆ ಸುಮಾರು ಒಂದು 19 ಕೋಟಿ ಎಲ್ಲ MLAಗಳು MLCಗಳು ಕೊಟ್ಟಿರ್ತಾರ. ಅದೇನು ಲಾಪ್ಸ್ ಆಗೋದಿಲ್ಲ, ಲಾಪ್ಸ್ ಆಗುವಂಥ ಹಣ ಅಲ್ಲ. ಈಗನೂ ಅಪ್ರೂವ್ ಮಾಡ್ಲಿಕ್ಕೆ ಬರ್ತದ ಮಾಡಿ. ಅಲ್ಲ, ಈ ಗ್ಯಾರಂಟಿ ಹಣ ಇಲ್ಲ ಅಂತ ಪಡ್ಕೊಳ್ಳುವಂಥ ಸಂದರ್ಭದಾಗ ಇದ್ದಿದ್ದನ್ನ ಖರ್ಚು ಮಾಡತ್ತಿಲ್ಲಲ್ಲ, ಈ ರೀತಿ ಕಂಜೂಸ್ತಾನೆ ಮತ್ತೊಂದು ಜನರಿಗೆ. ನಾನೇನು ಹೇಳೋದು, 2 ಕೋಟಿ ಹಣ ಕೆಲವು ಲಿಮಿಟೆಡ್ ಉದ್ದೇಶಗಳಿಗೆ ಉಪಯೋಗ ಮಾಡಲಿಕ್ಕೆ ಅವಕಾಶದ ಮಾಡಬೇಕು. ಥ್ಯಾಂಕ್ ಯು.